ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಕ್ವಶನ್ ಪೇಪರ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ನೋಟಿಫಿಕೇಷನ್ ಏನಂತ ಹೇಳಿದರೆ, ಯಾವುದೇ ಒಂದು ಎಜುಕೇಷನಲ್ ವಿಡಿಯೋ ನೀವು ನೋಡಿದ್ರಿ ಅಂತ ಹೇಳಿದರೆ ಫಸ್ಟ್ಗೆ ನೀವು ಅಲ್ಲಿ ಪಿನ್ನನ್ನು ಹಾಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಎಜುಕೇಷನ್ ವಿಡಿಯೋ ನೋಡಿದಾಗ ನೀವು ಪೇಪರ್ ಆಗಿರೋದು ಬೇರೆ ಒಂದು ಇದಾಗಿರ್ಬೋದು. ಸೊ ಕೆಲವೊಂದು 1 or 2 ಕ್ವಶನ್ಸ್ ಮಿಸ್ ಆಗಿ ತಪ್ಪ ಆಗೇ ಆಗಿರುತ್ತೆ. ಇದು ನನ್ನ ಚಾನಲ್ಗೆ ಅಂತ ಅಲ್ಲ, ಎಲ್ಲ ಒಂದು ಎಜುಕೇಷನ್ ಚಾನಲ್ಗೆ ಹೇಳ್ತಾ ಇರ್ತಕ್ಕಂಥ ಒಂದು ಇದು. ಸೊ ನೋಡ್ತಕ್ಕಂಥ ವ್ಯೂವರ್ಸ್ ಯಾರಿರ್ತಾರೋ, ಸೊ ಫಸ್ಟ್ಗೆ ನೀವು ಪಿನ್ನನ್ನು ಚೆಕ್ ಮಾಡಿ. ಏನಾದ್ರು ತಪ್ಪ ಆನ್ಸರನ್ನು ಕೊಟ್ಟಿದ್ರೆ ಅಲ್ಲಿ ಕರೆಕ್ಷನ್ ಮಾಡಿರ್ತಾರೆ. ಸೊ ಹಾಗಾಗಿ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ವಿಡಿಯೋನ ನೋಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಓಕೆ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ 71ನೇ ಕ್ವಶನ್ ಹೀಗಿದೆ: ಫೈಲ್ ಅಥವಾ ಕಡತ ಹುಡುಕಲು ಮತ್ತು ಡೌನ್ಲೋಡ್ ಮಾಡಲು ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸರ್ಚಿಂಗ್ ಆ್ಯಂಡ್ ಡೌನ್ಲೋಡಿಂಗ್ ಫೈಲ್ಸ್ ಫ್ರಮ್ ಇಂಟರ್ನೆಟ್. ಇಂಟರ್ನೆಟ್ಟಿಂದ ನಾವು ಒಂದು ಫೈಲ್ ಅಥವಾ ಕಡತವನ್ನು ನಾವು ತೊಗೊಳ್ಬೇಕಂತ ಹೇಳಿದ್ರೆ, ಡಾಕ್ಯುಮೆಂಟ್ನ ತೊಗೊಳ್ಬೇಕಂತ ಹೇಳಿದ್ರೆ ಅಥವಾ ಡೌನ್ಲೋಡ್ನ ಮಾಡ್ಕೋಬೇಕಂತ ಹೇಳಿದ್ರೆ ಯಾವುದನ್ನ ಮಾಡೋದಕ್ಕೆ ಸಾಧ್ಯ? ಇಂಟರ್ಪ್ರಿಟರ್, ಅಸೆಂಬ್ಲರ್, ಬ್ರೌಸರ್, ಕಂಪೈಲರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ, ಬ್ರೌಸರ್ನ ಓಪನ್ ಮಾಡಿದ್ರೆ ನಮ್ಗೆ ಯಾವುದೊಂದು ಫೈಲ್ ಬೇಕು ಅಥವಾ ನಮ್ಗೆ ಯಾವುದೋ ಪಿಕ್ಚರ್ ಬೇಕು ಅಥವಾ ಯಾವುದೋ ಇನ್ಫಾರ್ಮೇಷನ್ ಬೇಕು ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 3 ಬ್ರೌಸರ್ ಅಂತಕ್ಕಂಥದ್ದು ಆಗಿರುತ್ತೆ. ಹೌದಲ್ವಾ? ಸೊ ಬ್ರೌಸರ್ ಅಥವಾ ಇಂಟರ್ನೆಟ್ಟಲ್ಲಿ ನಾವು ಹೋದರೆ, ಇಂಟರ್ನೆಟ್ಟಲ್ಲಿ ಬ್ರೌಸರ್ನ ನಾವು ಓಪನ್ ಮಾಡಿದ್ರೆ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಯಾವುದೇ ಒಂದು ಫೈಲ್ ಅಥವಾ ಡಾಕ್ಯುಮೆಂಟ್ ನಾವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ರಿಮೋಟ್ ಲಾಗಿನ್ಗಾಗಿ ಈ ಕೆಳಗಿನ ಯಾವುದು ಉಪಯೋಗಿಸಲ್ಪಡುತ್ತದೆ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ ಫಾರ್ ರಿಮೋಟ್ ಲಾಗಿನ್ ಅಂತ ಹೇಳಿದ್ದಾರೆ. ಸೊ ರಿಮೋಟ್ ಲಾಗಿನ್ನ ನಾವು ತೊಗೋಬೇಕಂತ ಹೇಳಿದರೆ ಇಲ್ಲಿ ಮೇಯ್ನಾಗಿ ಹೇಳ್ತಕ್ಕಂಥದ್ದು ಸೊ ಟೆಲ್ನೆಟ್. ಆಪ್ಷನ್ 1 ಟೆಲ್ನೆಟ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ: ಈ ಕೆಳಗಿನ ಯಾವುವು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿರ್ತಕ್ಕಂಥದ್ದು ನಾವು ಸರಿಯಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡಬೇಕಾಗುತ್ತೆ. BCCU ಬ್ಲಾಕ್ ಕಾರ್ಬನ್ ಕಾಪಿ ಅಂತ ಕೊಟ್ಟಿದ್ದಾರೆ. ಸೊ ಬ್ಲ್ಯಾಕ್ಗೆ ಬದಲಾಗಿ ನಾವು ಏನು ತೊಗೊಳ್ಬೇಕು? ಬ್ಲೈಂಡ್ ಅಂತ ತೊಗೊಳ್ಬೇಕಾಗುತ್ತೆ. ಸೊ ಬ್ಲೈಂಡ್, BLAIND, ಬ್ಲೈಂಡ್ ಕಾರ್ಬನ್ ಕಾಪಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ತಪ್ಪಾಗುತ್ತೆ. ಆ್ಯಂಡ್ ಹಿಂದಿನ ಪೇಜನ್ನು ನೋಡಲು ಬ್ಯಾಕ್ ಬಟನನ್ನು ಉಪಯೋಗಿಸಲ್ಪಡುತ್ತದೆ. ಸೊ ಬ್ಯಾಕ್ ಬಟನ್ ಈಸ್ ಯೂಸ್ ಟು ವಿವ್ ದ ಪ್ರೀವಿಯಸ್ ಪೇಜ್ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರು. ಎ ತಪ್ಪಾಗಿದೆ, ಬಿ ಸರಿಯಾಗಿದೆ. ಸೊ ಹಾಗಾಗಿ ನಾವು ಯಾವುದನ್ನು ಆಪ್ಷನ್ ಚೂಸ್ ಮಾಡಬೇಕಂತ ಹೇಳಿದರೆ, ಆಪ್ಷನ್ 3 ಏನಿದೆಯೋ ಆಪ್ಷನ್ ಅಂತ ಹೇಳಿದರೆ ಬಿ ಮಾತ್ರ ಸರಿಯಾಗಿರ್ತಕ್ಕಂಥ, ಓನ್ಲಿ ಬಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವುದು ತಪ್ಪಾಗಿವೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರಾಂಗ್ ಅಂತ ಕೊಟ್ಟಿದ್ದಾರೆ. SMTP ಅಂತ ಹೇಳಿದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇದು ಸರಿ ಇದೆ. URL ಅಂತ ಹೇಳಿದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇದು ಸಹ ಸರಿ ಇದೆ. USB ಅಂತ ಹೇಳಿದಾಗ ಯೂನಿವರ್ಸಲ್ ಸರ್ವಿಸ್ ಬಸ್ ಅಂತ ಕೊಟ್ಟಿದ್ದಾರೆ, ಆದರೆ ಅದು ಯೂನಿವರ್ಸಲ್ ಸೀರೀಸ್ ಬಸ್ ಅಂತ ಆಗಬೇಕು. ಯೂನಿವರ್ಸಲ್ ಸೀರೀಸ್ ಬಸ್ ಅಂತ ಆಗಬೇಕು. ಇದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಏನಿದೆಯೋ ಇದು ತಪ್ಪಾಗಿದೆ. USB ಯೂನಿವರ್ಸಲ್ ಸೀರೀಸ್ ಬಸ್ ಆಗಬೇಕದು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಯೂನಿವರ್ಸಲ್ ಸೀರೀಸ್ ಅಲ್ಲ, ಯೂನಿವರ್ಸಲ್ ಸೀರಿಯಲ್ ಬಸ್ ಆಗಬೇಕು. ಸೀರಿಯಲ್ ಓಕೆ, SCRIAL ಸೀರಿಯಲ್ ಅಂತಕ್ಕಂಥದ್ದು. USB ಮೀನ್ಸ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತಕ್ಕಂಥದ್ದು ಆಗಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಪನ್ ಆಫೀಸ್ ರೈಟರ್ ಇದು ಮೈಕ್ರೋಸಾಫ್ಟ್ ವರ್ಡನ್ನು ಹೋಲುತ್ತದೆ. ಓಪನ್ ಆಫೀಸ್ ರೈಟರ್ ಈಸ್ ಸಿಮಿಲರ್ ಟು ಮೈಕ್ರೋಸಾಫ್ಟ್ ವರ್ಡ್. ನುಡಿ ಕನ್ನಡ ತಂತ್ರಾಂಶ ಇದು ವ್ಯವಸ್ಥೆ ತಂತ್ರಾಂಶ ವರ್ಗಕ್ಕೆ ಒಳಪಡುತ್ತದೆ. ನುಡಿ ಕನ್ನಡ ಸಾಫ್ಟ್ವೇರ್ ಬಿಲಾಂಗ್ಸ್ ಟು ಸಿಸ್ಟಮ್ ಸಾಫ್ಟ್ವೇರ್ ಕ್ಯಾಟಗರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡರಲ್ಲಿ ಆಫೀಸ್ ಇನ್ ದಿ ಓಪನ್ ಆಫೀಸ್ ರೈಟರ್ ಈಸ್ ಸಿಮಿಲರ್ ಟು ಮೈಕ್ರೋಸಾಫ್ಟ್ ವರ್ಡ್ ಇದು ಸರಿಯಾಗಿರ್ತಕ್ಕಂಥ ಒಂದು ಆಯ್ಕೆ. ಈ ನುಡಿ ಕನ್ನಡ ತಂತ್ರಾಂಶ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ಸಾಫ್ಟ್ವೇರ್ ಕ್ಯಾಟಗರಿಗೆ ಬರ್ತಕ್ಕಂಥದ್ದು ಅಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 ಎ ಮಾತ್ರ, ಓನ್ಲಿ ಎ. ನೆಕ್ಸ್ಟು ಈ ಕೆಳನಲ್ಲಿ ಯಾವುದು ಬೈನರಿ ಸಂಖ್ಯೆ ಅಲ್ಲ ಅಂತ ಕೇಳಿದರೆ, ಬೈನರಿ ಅಂತ ಹೇಳಿದಾಗ ನಾವು 0 ಮತ್ತು 1 ತಗೊಳ್ತೀವಿ. ಇದನ್ನು ನಾವು ಬೈನರಿ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಏನಿದೆಯೋ 0, 1 ಏನು ಕೊಟ್ಟಿದ್ದಾರೋ ಅದು ಸರಿಯಾಗಿರ್ತಕ್ಕಂಥದ್ದು. ಬೈನರಿ ಸಂಖ್ಯೆ ಅಲ್ಲ ಅಂತ ಹೇಳಿದರೆ 8, 4, 2, 1 ಏನಿದೆಯೋ ಇದು ಬೈನರಿ ಸಂಖ್ಯೆಗೆ ಒಳಪಡೋದಿಲ್ಲ. ಆಪ್ಷನ್ 2.
ಅಂಡ್ ನೆಕ್ಸ್ಟು ಈ ಕೆಳಗಿನ ಯಾವುದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಪ್ಯಾಸ್ಕಲ್, ಯುನಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ ಅಂತಕ್ಕಂಥದ್ದು. ಓಕೆ, ಸೊ ಒಂದೇ ಭಾಷೆ ಇರ್ತಕ್ಕಂಥದ್ದು. ಇಲ್ಲಿ ಬಂದು ಪ್ಯಾಸ್ಕಲ್ ಏನಿದೆಯೋ PASCAL ಪ್ಯಾಸ್ಕಲ್ ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಇನ್ನು ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಎಲ್ಲ ಇದು ಟೆಕ್ಸ್ಟ್ ಇದಕ್ಕೆ ಮಾತ್ರ ಯೂಸ್ ಮಾಡ್ತಕ್ಕಂಥದ್ದು. ಇನ್ನು ಯುನಿಕ್ಸ್ ಅಂತ ಹೇಳಿದಾಗ ಇದು ಬಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಪ್ಯಾಸ್ಕಲ್ ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿರುತ್ತೆ. HTML ಯಾವುದನ್ನು ರಚಿಸಲು ಉಪಯೋಗಿಸ್ತಾರೆ ಅಂತ ಕೇಳಿದರೆ, HTML ಅಂತ ಹೇಳಿದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಆಲ್ರೆಡಿ ಹೇಳಿದ್ವಿ. ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂತರ್ಜಾಲ ಪುಟ ಅಥವಾ ವೆಬ್ ಪೇಜನ್ನು ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಆಪ್ಷನ್ 4 ಇದೆಯಲ್ಲ, ವೆಬ್ ಪೇಜ್ನ ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥ ಒಂದು ಇದು ಅಂತ ಹೇಳ್ಬಹುದಾಗಿರುತ್ತೆ. ಇಲ್ಲಿ ಮೇಯ್ನಾಗಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ HTML ಅಲ್ಲಿ ಈ ಒಂದು ಸೈನನ್ನು ಯೂಸ್ ಮಾಡ್ತಾರೆ. ಇದನ್ನು ನೋಡ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಹೆಸರು ಮತ್ತು ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಲು ಮಾಡುವ ಪರಿಶೀಲನೆಯನ್ನು ಏನೆಂದು ಉಲ್ಲೇಖಿಸುತ್ತಾರೆ. ವೆರಿಫಿಕೇಷನ್ ಆಫ್ ಅ ಲಾಗಿನ್ ವಿತ್ ನೇಮ್ ಅಂಡ್ ಪಾಸ್ವರ್ಡ್ ಇಸ್ ರೆಫರ್ಡ್ ಹ್ಯಾಸ್ ಅಂತ ಹೇಳಿದರೆ ಅಥೆಂಟಿಕೇಷನ್. ಆಪ್ಷನ್ ಒಂದು ಏನಿದೆಯೋ ದೃಢೀಕರಣ, ಅಥೆಂಟಿಕೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಬಂದು ಇವುಗಳಲ್ಲಿ ಯಾವುದು ಇಮೇಲ್ ವಿಳಾಸದ ಭಾಗವಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ಎ ಪಾರ್ಟ್ ಆಫ್ ಅನ್ ಇಮೇಲ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಇಮೇಲ್ ಅಡ್ರೆಸ್ಸಲ್ಲಿ ಪೀರಿಯಡ್ ಬರುತ್ತೆ, @ ಬರುತ್ತೆ, ಅಂಡರ್ಸ್ಕೋರ್ ಬರುತ್ತೆ. ಓಕೆ, ಸ್ಪೇಸ್ ಅಂತಕ್ಕಂಥದ್ದು ಬರೋದಿಲ್ಲ. ಸೊ ನಾವು ಏನು ಇಮೇಲ್ ಐ ಡಿ ಅದ ಕ್ರಿಯೇಟ್ ಮಾಡ್ತೀವಿ ಅಲ್ಲಿ ಮಧ್ಯದಲ್ಲಿ ಯಾವುದೇ ಒಂದು ಸ್ಪೇಸ್ನ ಕೊಡೋ ಹಾಗಿಲ್ಲ, ಸ್ಪೇಸ್ ಕೊಟ್ಟು ತೊಗೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ಬಂದು ಸ್ಪೇಸು ಹೊರಗಡೆ ಹೋಗುತ್ತೆ. ಆನ್ಸರ್ ಆಪ್ಷನ್ 3 ಸ್ಪೇಸ್ ಆಗುತ್ತೆ. ನೆಕ್ಸ್ಟ್ ಬಂದು ಸಾಫ್ಟ್ವೇರ್ಗಳನ್ನು ಸ್ಥಾಪಿಸಲು ಕೆಳಗಿನ ಯಾವುದನ್ನು ಉಪಯೋಗಿಸಬಹುದು. ಇಲ್ಲಿ ಸ್ಥಾಪಿಸಲು ಕೊಟ್ಟಿಲ್ಲ, ಸ್ಥಾಪಿಸಲು ಇಟ್ ಮೀನ್ಸ್ ಅನ್ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ಏನನ್ನು ಯೂಸ್ ಮಾಡ್ತಾರೆ. ಡಿಬಗರ್, ಲಿಂಕರ್, ಕಂಟ್ರೋಲ್ ಪ್ಯಾನಲ್, ಕಂಪೈಲರ್ ಅಂತ ಕೊಟ್ಟಿದ್ದಾರೆ. ಕಂಪೈಲರ್ ಮೇಯ್ನಾಗಿ ಬರೋದಿಲ್ಲ, ಯಾಕಂತ ಅಂದರೆ ಅದು ಭಾಷೆಯನ್ನು ಇಂಟರ್ಚೇಂಜ್ ಮಾಡ್ತಕ್ಕಂಥದ್ದು ಒಂದು ಕಂಪೈಲರು. ಸೊ ಅದು ಆನ್ಸರ್ ಆಗೋದಿಲ್ಲ. ಸಾಫ್ಟ್ವೇರ್ ಕ್ಯಾನ್ ಬಿ ಅನ್ಇನ್ಸ್ಟಾಲ್ ಥ್ರೂ ಯಾವುದ್ರ ಮೂಲಕ ಅಂತ ಹೇಳಿದ್ರೆ ಕಂಟ್ರೋಲ್ ಪ್ಯಾನಲ್. ಆಪ್ಷನ್ 3 ಕಂಟ್ರೋಲ್ ಪ್ಯಾನಲ್. MS ವರ್ಡ್ನಲ್ಲಿ ಪದವನ್ನು ಟೈಟಲ್ ಕೇಸ್, ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ಗಳಲ್ಲಿ ಪಠ್ಯವನ್ನು ಬದಲಾಯಿಸಲು ಯಾವ ಕೀಲಿ ಸಂಯೋಜನೆಯನ್ನು ಬಳಸಲಾಗುತ್ತದೆ ಅಂತ ಕೇಳಿದರೆ, ಟು ಚೇಂಜ್ ಟೆಕ್ಸ್ಟ್ ಬಿಟ್ವೀನ್ ಟೈಟಲ್ ಕೇಸ್, ಅಪ್ಪರ್ ಕೇಸ್ ಆ್ಯಂಡ್ ಲೋವರ್ ಕೇಸ್ ಇನ್ MS ವರ್ಡ್ ವಿ ಯೂಸ್ ಶಿಫ್ಟ್ ಪ್ಲಸ್ F3ನ ಯೂಸ್ ಮಾಡ್ತಕ್ಕಂಥದ್ದು. ಶಿಫ್ಟ್ ಪ್ಲಸ್ F3 ಫಂಕ್ಷನ್ ಕೀ. ನೆಕ್ಸ್ಟ್ URL ಡೊಮೈನ್ ಹೆಸರು .com ಏನನ್ನು ತಿಳಿಸುತ್ತದೆ ಅಂತ ಕೇಳಿದರೆ, ಡೊಮೈನ್ ನೇಮ್ .com ಇನ್ URL ಇಂಡಿಕೇಟ್ಸ್. ಸೊ ನಿಮ್ಗೆ ಗೊತ್ತಿರ್ಬೋದು .com ಆಗಿರ್ಬೋದು ಅಥವಾ ORG ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಇಲ್ಲಿ .com ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದರೆ ಕಮರ್ಷಿಯಲ್ ಸೈಟ್. ಆಪ್ಷನ್ 2 ಕಮರ್ಷಿಯಲ್ ಸೈಟ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಎಜುಕೇಷನ್ ಅಂತ ಹೇಳಿದಾಗ EDU ಅಂತ ಬರುತ್ತೆ, .edu ಅಂತಕ್ಕಂಥದ್ದು ಬರುತ್ತೆ. ಸೊ ಇಲ್ಲಿ ಕಮರ್ಷಿಯಲ್ ಸೈಟ್ಗೆ ಬಂದು .com. ನೆಕ್ಸ್ಟ್ ಬಂದು ASCII ಮತ್ತು EBCDIC ಪ್ರಖ್ಯಾತ ಸಂಕೇತ ವ್ಯವಸ್ಥೆಗಳು EBCDIC ಈ ಕೆಳಗಿನ ಯಾವುದಕ್ಕೆ ಅನ್ವಯಿಸುತ್ತವೆ ಅಂತ ಕೇಳಿದರೆ, ಸೊ ಇದು ಆಲ್ರೆಡಿ ಒಂದು 3-4 ಸರಿ ರಿಪೀಟ್ ಆಗಿರ್ತಕ್ಕಂಥ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ನು. ಇನ್ನು ಕೇಳಿರ್ತಕ್ಕಂಥದ್ದು EBCDICಯ ಒಂದು ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಸೊ ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತಕ್ಕಂಥದ್ದು. ಸೊ ಇಲ್ಲಿ ಬಿಟ್ಟು ಬರೋದಿಲ್ಲ, ಬೈನರಿ ಅಂತಕ್ಕಂಥದ್ದು ಬರುತ್ತೆ. ಎಕ್ಸ್ಟೆಂಡೆಡ್ ಬೈನರಿ ಕೋಡೆಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತಕ್ಕಂಥ ಅರ್ಥ, ಅದರ ಒಂದು ಅಬ್ರಿವೇಷನ್. MS ಎಕ್ಸೆಲ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ MS ಎಕ್ಸೆಲ್. $A $1 ಇದು ಪ್ರಮುಖ ಸೆಲ್ ರೆಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಕ್ಟಿವ್ ಸೆಲ್ಲನ್ನು ಬ್ಲಿಂಕಿಂಗ್ ಲೈನಿಂದ ಸೂಚಿತವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಹೇಳಿಕೆ ಇಲ್ಲಿ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ, ಈ ಪೈಕಿ ಯಾವ ಹೇಳಿಕೆಗಳು ಸರಿ, ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು $A ಮತ್ತು $1 ಇದು ಪ್ರಮುಖ ಸೆಲ್ ರೆಫರೆನ್ಸ್ ಅಂತ ಕೊಟ್ಟಿದ್ದಲ್ಲ, ಇದು ಸರಿಯಾಗಿರ್ತಕ್ಕಂಥದ್ದು. ಇನ್ನು ಆಕ್ಟಿವ್ ಸೆಲ್ನೆಲ್ಲ ಬ್ಲಿಂಕಿಂಗ್ ಲೈನಿಂದ ಸೂಚಿತವಾಗಿದೆ ಅಂತಕ್ಕಂಥದ್ದು ಇದು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಆನ್ಸರು ಆಪ್ಷನ್ 2 A ಮಾತ್ರ, ಓನ್ಲಿ A. ನೆಕ್ಸ್ಟ್ ಬಂದು ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸ್ಟ್ಯಾಂಡರ್ಡ್ ಪತ್ರಗಳು ಅಥವಾ ಸ್ಟ್ಯಾಂಡರ್ಡ್ ಡಾಕ್ಯುಮೆಂಟ್ ಹೆಸರು ಮತ್ತು ವಿಳಾಸವನ್ನು ಜೋಡಿಸಲು ನೆರವಾಗುತ್ತವೆ. ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳುಹಿಸಲು ನೆರವಾಗುತ್ತವೆ ಅಂತ ಕೊಟ್ಟಿದ್ದಾರೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Give the ability to combine name and address with the standard document enables
ಅಸ್ ಟು ಸೆಂಡ್ ದ ಸೇಮ್ ಲೆಟರ್ ಟು ಡಿಫ್ರೆಂಟ್ ಪರ್ಸನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. MS ವರ್ಡ್ನ ಮೇಲ್ಮರ್ಜ್ನಲ್ಲಿ ಮೇಲ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಕೇಳಿದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ AB ಎರಡೂ ಸಹ ಸರಿ ಆಗಿಲ್ತಾ ಇರ್ತಕ್ಕಂಥದ್ದು. ಆನ್ಸರ್ ಬಂದು ಆಪ್ಷನ್ 1 A ಆ್ಯಂಡ್ B. ನೆಕ್ಸ್ಟ್ ಬಂದು ಕೇಸ್ ಫೀಚರ್ನಲ್ಲಿ ಟಾಗಲ್ ಕೇಸ್ ಅಂದರೆ ಏನು? ವಾಟ್ ಈಸ್ ಅ ಟಾಗಲ್ ಕೇಸ್ ಇನ್ ಚೇಂಜ್ ಕೇಸ್ ಫೀಚರ್ ಅಂತ ಕೇಳಿದರೆ, ಸೊ ಟಾಗಲ್ ಕೀ ಅಂತ ಅಂದರೆ ಯಾವುದು ಅಂತ ಲಾಸ್ಟ್ ಒಂದು ಕ್ವಶನ್ ಕೊಟ್ಟಿದ್ರು. ಟಾಗಲ್ ಕೀ ಅಂದರೆ ಯಾವುದು ಅಂತಕ್ಕಂಥ ಒಂದು ಕ್ವಶನು ಸಹ ಕೊಟ್ಟಿದ್ರು. ಇಲ್ಲಿ ಟಾಗಲ್ ಕೇಸ್ ಅಂದರೆ ಏನು ಅಂತ ಕೇಳಿದರೆ, ಟಾಗಲ್ ಕೇಸ್ ಅಂತ ಹೇಳಿದರೆ ಫಸ್ಟ್ ಲೆಟರ್ ಏನಿರುತ್ತೋ ವರ್ಡ್ನಲ್ಲಿ ಫಸ್ಟ್ ಲೆಟರ್, ಫಾರ್ ಎಕ್ಸಾಂಪಲ್ ಟಾಗಲ್ ಅಂತ ಇದೆ ಅಲ್ವಾ, ಸೊ ಟಾಗಲ್ ಕೇಸ್ ಅಂತ ಇದೆ CASE. ಸೊ ಇದನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಲೆಟರ್ T ಏನಿದೆಯೋ ಇದನ್ನ ಸ್ಮಾಲ್ ಮಾಡುತ್ತೆ, ಮಿಕ್ಕಿದ್ದೆಲ್ಲ ಬಿಗ್ ಮಾಡ್ತಕ್ಕಂಥದ್ದು. ಬಿಗ್ ಮಾಡುತ್ತೆ, ಸ್ಟಾರ್ಟಿಂಗ್ ಕೀನ ಮಾತ್ರ ಸ್ಮಾಲ್ ಮಾಡುತ್ತೆ. C ಅಂತಕ್ಕಂಥದ್ದು ಸ್ಮಾಲ್ ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು A ಮತ್ತು S ಎಲ್ಲ ಬಿಗ್ ಆಗ್ತಕ್ಕಂಥದ್ದು. ಇದನ್ನು ನಾವು ಟಾಗಲ್ ಕೇಸ್ ಅಂತ ಹೇಳ್ತೀವಿ. ಓಕೆ, ಫಸ್ಟ್ ಲೆಟರ್ ಸ್ಮಾಲ್ ಆಗೋದು, ಆ ಒಂದು ಪದದ ನೆಕ್ಸ್ಟ್ ಲೆಟರ್ಸ್ಗಳೆಲ್ಲ ಬಿಗ್ ಆಗ್ತಕ್ಕಂಥದ್ದು. ಆನ್ಸರ್ ಹಾಗಾಗಿ ಆಪ್ಷನ್ 2 ಮೇಕ್ಸ್ ದ ಫಸ್ಟ್ ಲೆಟರ್ ಆಫ್ ಎವ್ರಿ ವರ್ಡ್ ಲೋವರ್ ಕೇಸ್ ಆ್ಯಂಡ್ ದ ರೆಸ್ಟ್ ಆಫ್ ದ ಲೆಟರ್ಸ್ ಅಪ್ಪರ್ ಕೇಸ್. ನೆಕ್ಸ್ಟ್, ಈ ಕೆಳಗಿನ ಕ್ಷೇತ್ರದೊಳಗೆ ರೇಡಿಯಸ್ ಲ್ಯಾನ್ ವ್ಯಾಪಿಸಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಏನಿರುತ್ತೋ, ಸೊ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಎಲ್ಲಿ ತನಕ ಅದರ ಒಂದು ವ್ಯಾಪ್ತಿ ವಿಸ್ತರಣೆ ಅಂತ ಕೇಳಿದರೆ, ಆನ್ಸರ್ ಬಂದು ಆಪ್ಷನ್ 3 10 ಕಿಲೋಮೀಟರ್, 10 ಕಿಲೋಮೀಟರ್ಸು. ನೆಕ್ಸ್ಟ್ ಕೇಳಲು ಯಾವುದು ಪ್ರೋಗ್ರಾಮಿಂಗ್ ಭಾಷೆ ಅಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಸೊ ಇಲ್ಲಿ ಯುನಿಕ್ಸ್, ಫಾರ್ಟ್ರಾನ್, C, ಅಡ್ಡಾ ಅಂತ ಕೊಟ್ಟಿದ್ದಾರೆ. ಫಾರ್ಟ್ರಾನು, C, ADA ಇದೆಲ್ಲ ಬಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗುತ್ತೆ. ಯುನಿಕ್ಸ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಆನ್ಸರ್ ಆಪ್ಷನ್ 1 ಸರಿಯಾಗಿರ್ತಕ್ಕಂಥದ್ದು. ಇನ್ನು ಯಾವ ಮೆಮೊರಿಯು ಚಂಚಲ ಅಥವಾ ಅಲ್ಪಕಾಲೀನ ಆಗಿದೆ ಅಂತ ಕೇಳಿದರೆ, ವಿಚ್ ಮೆಮೊರಿ ಇಸ್ ಒಲಟೈಲ್ ಅಂತ ಹೇಳಿದ್ರೆ ನೋಡಿ, ರಾಮ್ ಕೊಟ್ಟಿದ್ದಾರೆ. ಇದು ನಾನ್ ಒಲಟೈಲ್ ಬರುತ್ತೆ. RAM ರ್ಯಾಮ್ ಬಂದು ಒಲಟೈಲ್. ಇಲ್ಲಿ ಒಲಟೈಲ್ ಅಂತ ಹೇಳಿದರೆ ಚಂಚಲ ಅಥವಾ ಅಲ್ಪಕಾಲೀನ ಟೆಂಪ್ರವರಿ ಮೆಮೊರಿ ಅಂತ ಹೇಳ್ತೀವಿ. RAM ರ್ಯಾಮ್ ಬಂದು ಟೆಂಪ್ರವರಿ ಮೆಮೊರಿಲಿ ಬರುತ್ತೆ. ಇನ್ನು ROM ರಾಮ್ ಬಂದು ನಾನ್ ಒಲಟೈಲ್ಗೆ ಬರ್ತಕ್ಕಂಥದ್ದು, ಪರ್ಮನೆಂಟ್ ಮೆಮೊರಿ ಆಗಿರುತ್ತೆ. ನೆಕ್ಸ್ಟ್ ಬಂದು ಯಾರನ್ನು ಅಂತರ್ಜಾಲದ ಪಿತಾಮಹನೆಂದು ಕರೆಯುವರು? ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಇಂಟರ್ನೆಟ್ ಅಂತ ಕೇಳಿದರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಂತ ನೋಡಿದಾಗ ಆಪ್ಷನ್ 4 ಏನಿದೆಯೋ ನನ್ ಆಫ್ ದ ಹೆಬೋ, ಇದು ಸರಿಯಾಗಿರ್ತಕ್ಕಂಥ ಆನ್ಸರು. ಈ ಒಂದು ಫಾದರ್ ಆಫ್ ಇಂಟರ್ನೆಟ್ ಅಂತ ಹೇಳಿದರೆ ವಿಂಡ್ ಸರ್ಫ್ ಅಂತ ಹೇಳ್ತೀವಿ. VINT ವಿಂಡ್ ಸರ್ಫ್, CERF ವಿಂಡ್ ಸರ್ಫ್ ಬಂದು ಈ ಒಂದು ಫಾದರ್ ಆಫ್ ಇಂಟರ್ನೆಟ್. ಇನ್ನು ನೆಕ್ಸ್ಟ್ ಬಂದು ಅಂತರ್ಜಾಲದಲ್ಲಿ ಯಾಹೂ ಒಂದು ಡ್ಯಾಶ್ ಆಗಿದೆ. ಯಾಹೂ ಈಸ್ ಅ ಡ್ಯಾಶ್ ಆನ್ ದ ಇಂಟರ್ನೆಟ್, ಸರ್ಚ್ ಎಂಜಿನ್, ಹೆಲ್ಪ್ ಎಂಜಿನ್, ಕೆರ್ನಲ್, ನನ್ ಆಫ್ ದ ಹೆಬೋ ಅಂತ ಕೊಟ್ಟಿದ್ದಾರೆ. ಸೊ ಯಾಹೂ, ಬಿಂಗೋ ಇದೆಲ್ಲ ಬರುತ್ತೆ, ಇದೊಂದು ಸರ್ಚ್ ಎಂಜಿನ್ ಆಗಿರುತ್ತೆ. ಆಪ್ಷನ್ 1 ಸರ್ಚ್ ಎಂಜಿನ್ ಅಥವಾ ಶೋಧಕ ಯಂತ್ರ. ನೆಕ್ಸ್ಟ್ ಬಂದು TCP ಅಥವಾ IP ಇದರ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, TCP ಅಥವಾ IP ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಸೊ ನಮ್ಗೆ ಗೊತ್ತಿದೆ IP ಅಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಪ್ರೋಟೋಕಾಲ್ ಬಂದು ಇದರಲ್ಲಿ ಬಂದಿಲ್ಲ. ಓಕೆ, ಇನ್ನು ಉಳಿದಿರ್ತಕ್ಕಂಥ ಇಂಟರ್ನೆಟ್ ಪ್ರೋಟೋಕಾಲ್ ಎರಡೂ ಇದೆ. ಇನ್ನು TCP ಅಂತ ಹೇಳಿದ್ರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದು ಆಗುತ್ತೆ. ಆಪ್ಷನ್ 1 ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಇಂಟರ್ನೆಟ್ ಪ್ರೋಟೋಕಾಲ್. ನೆಕ್ಸ್ಟ್ ಬಂದು MS ಎಕ್ಸೆಲ್ ಸ್ಪ್ರೆಡ್ಶೀಟ್ನಲ್ಲಿ ಕಾರ್ಯವು 2 ಭಾಗಗಳನ್ನು ಒಳಗೊಂಡಿದೆ. ಯಾವುದ್ಯಾವುದು? ದ ಫಂಕ್ಷನ್ ಕನ್ಸಿಸ್ಟ್ ಆಫ್ 2 ಪಾರ್ಟ್ಸ್ ಇನ್ MS ಎಕ್ಸೆಲ್ ಸ್ಪ್ರೆಡ್ಶೀಟ್, ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್, ಹೆಸರು ಮತ್ತು ವಾದಗಳು, ಕೆಳಗಿನ ಮತ್ತು ಮೇಲಿನ ಬಾಂಡ್, ಲೋವರ್ ಆ್ಯಂಡ್ ಅಪ್ಪರ್ ಬಾಂಡ್, 1 ಮತ್ತು 2, ಬೋತ್ 1 and 2, ಮೇಲಿನ ಯಾವುದೂ ಅಲ್ಲ, ನನ್ ಆಫ್ ದ ಎಬೋ. ಸೊ ಆನ್ಸರ್ ಬಂದು ಹೆಸರು ಮತ್ತು ವಾದಗಳು ಏನಿದೆಯೋ ನೇಮ್ ಆ್ಯಂಡ್ ಆರ್ಗ್ಯುಮೆಂಟ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆನ್ ಮೆನು ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ? ಇನ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಇನ್ ಮೆನು ಆಪ್ಷನ್ ಹೋಮ್ ಅಂಡರ್ ವಿಚ್ ಗ್ರೂಪಿಂಗ್ ಈಸ್ ದ ಬುಲೆಟ್ ಕಮಾಂಡ್ ಅವೈಲಬಲ್ ಅಂತ ಕೊಟ್ಟಿದ್ದಾರೆ. ಬುಲೆಟ್ ಅಂತಕ್ಕಂಥದ್ದು ಸೊ ಸಂಪಾದನಾ, ಫಾಂಟ್, ಪ್ಯಾರಾಗ್ರಾಫ್ ಶೈಲಿಗಳು, ಎಡಿಟಿಂಗ್, ಫಾಂಟ್, ಪ್ಯಾರಾಗ್ರಾಫ್, ಸ್ಟೈಲಿಶ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಕ್ವಶನು, ಇನ್
ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ನಲ್ಲಿ ಮೆನು ಆಪ್ಷನ್ ಹೋಮಲ್ಲಿ ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ದ ಬುಲೆಟ್ ಕಮೆಂಟ್. ಸೊ ಬುಲೆಟ್ ಕಮೆಂಟ್ ಯಾವುದ್ರ ಅಡಿಯಲ್ಲಿ ಕಂಡು ಬರುತ್ತೆ ಅಂತ ಕೇಳಿರೋದು. ಇಲ್ಲಿ ಬುಲೆಟ್ ಬಂದು ಪ್ಯಾರಾಗ್ರಾಫಲ್ಲಿ ಕಂಡು ಬರ್ತಕ್ಕಂಥದ್ದು ಆಪ್ಷನ್ 3. ನೆಕ್ಸ್ಟ್ ಕನ್ನಡ ನುಡಿ ಸಾಫ್ಟ್ವೇರ್ನಲ್ಲಿ ಉಪಕರಣ ಪಟ್ಟಿ ಯಾವ ಮೆನು ಆಯ್ಕೆಯಲ್ಲಿ ಲಭ್ಯವಿದೆ? ಇನ್ ವಿಚ್ ಮೆನು ಆಪ್ಷನ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್ ಇಸ್ ಉಪಕರಣ ಪಟ್ಟಿ ಅವೈಲಬಲ್? ಸೊ ತೋರಿಸು ವಿನ್ಯಾಸ ಉಪಕರಣಗಳು ಸಹಾಯ ಅಂತ ಕೊಟ್ಟಿದ್ದಾರೆ, ತೋರಿಸು ವಿನ್ಯಾಸ ಉಪಕರಣಗಳು ಹೆಲ್ಪ್ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ಅದನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ತೋರಿಸು ಇದರಲ್ಲಿ ಕಂಡು ಬರ್ತಕ್ಕಂಥದ್ದು. ಯುಟಿಲಿಟಿ ತಂತ್ರಾಂಶದ ಒಂದು ಉದಾಹರಣೆ ಅಂತ ಹೇಳಿದ್ರೆ ಆನ್ ಎಕ್ಸಾಂಪಲ್ ಆಫ್ ಯುಟಿಲಿಟಿ ಸಾಫ್ಟ್ವೇರ್ ಇಸ್ ಆಂಟಿವೈರಸ್ ಸಾಫ್ಟ್ವೇರ್, ಡಾಸ್, ಯುನೆಕ್ಸ್, MS ಆಫೀಸ್ ಸಾಫ್ಟ್ವೇರ್ ಅಂತ ಕೊಟ್ಟಿದ್ದಾರೆ. ಡಾಸ್ ಮತ್ತು ಯುನೆಕ್ಸ್ ಬಂದು OS ಬರುತ್ತೆ, ಇಟ್ ಮೀನ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಬರ್ತಕ್ಕಂಥದ್ದು. ಇನ್ನು MS ಆಫೀಸ್ ಸಾಫ್ಟ್ವೇರ್ ಬಂದು ಇದೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರುತ್ತೆ, ಅಪ್ಲಿಕೇಶನ್ ಸಾಫ್ಟ್ವೇರು. ಸೊ ಇದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಆಂಟಿವೈರಸ್ ಸಾಫ್ಟ್ವೇರ್ ಏನಿದೆಯೋ ಅದು ಬಂದು ಯುಟಿಲಿಟಿ ಸಾಫ್ಟ್ವೇರ್ ಆಗ್ತಕ್ಕಂಥದ್ದು. ಆಪ್ಷನ್ 1. ಇವುಗಳಲ್ಲಿ ಸರಿ ಹೊಂದದ ಮುದ್ರಕವನ್ನು ಆರಿಸಿ ಹೊರತೆಗೆಯಿರಿ ಅಂತ ಕೊಟ್ಟಿದ್ದಾರೆ. ಪಿಕ್ ದ ಹ್ಯಾಡ್ ಪ್ರಿಂಟರ್ ಔಟ್. ಸಾಲು ಮುದ್ರಕ, ಚುಕ್ಕಿ ಮಾತೃಕೆ ಮುದ್ರಕ, ಲೇಸರ್ ಮುದ್ರಕ, ಡ್ರಮ್ ಮುದ್ರಕ, ಲೈನ್ ಪ್ರಿಂಟರ್, ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಲೇಸರ್ ಪ್ರಿಂಟರ್ ಆ್ಯಂಡ್ ಡ್ರಮ್ ಪ್ರಿಂಟರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಏನಿದೆಯೋ ಲೇಸರ್ ಪ್ರಿಂಟರ್ನ ನಾವು ಹೊರಗಡೆ ತೆಗಿಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೀವು MS ಎಕ್ಸೆಲ್ನ ಕೋಶ A1ನಲ್ಲಿ ಏಪ್ರಿಲ್ 15 ಟೈಪ್ ಮಾಡಿ ಕೋಶ A1ರಿಂದ ಅದು A5 ವರೆಗೆ ಎಳೆದಾಗ ಬರುವ ಕ್ರಮ ಈ ಕೆಳಗಿನ ಕ್ರಮವಾಗಿರುತ್ತದೆ. ಸೊ ಇದು ಸಹ ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವಶನು. ಇಫ್ ಯು ಟೈಪ್ ಇನ್ MS ಎಕ್ಸೆಲ್ ಏಪ್ರಿಲ್ 15 ಇನ್ ಸೆಲ್ A1 ಆ್ಯಂಡ್ ಡ್ರ್ಯಾಗ್ ಟಿಲ್ A5 ಯು ವಿಲ್ ಸಿ ಅ ಸೀರೀಸ್ ಅಂತ ಹೇಳಿದರೆ ನಾವು ಆನ್ಸರ್ ಡೈರೆಕ್ಟಾಗಿ ನೋಡೋಣ. ಆಪ್ಷನ್ 2 ಏನಿದೆಯೋ ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಮಂತು ಸೇಮ್ ಇರುತ್ತೆ, ಬಟ್ ಡೇಟ್ ಮಾತ್ರ ಅದರ ಒಂದು ಕನ್ಸಿಸ್ಟೆನ್ಸಿಲಿ ಮುಂದೆ ಹೋಗ್ತಾ ಹೋಗುತ್ತೆ. 15, 16, 17, 18, 19 ಈ ರೀತಿ ಮಧ್ಯೆ ಯಾವುದೇ ಒಂದು ತಪ್ಪು ಮಿಸ್ಟೇಕ್ ಆಗಿರೋದಿಲ್ಲ. ಮಂತ್ ಅದೇ ಇರುತ್ತೆ, ಡೇಟ್ ಮಾತ್ರ ಎಕ್ಸ್ಟೆಂಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶಕದಲ್ಲಿನ ಸ್ಲೈಡನ್ನು ಮುಂದುವರಿಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಅಡ್ವಾನ್ಸ್ ದ ಸ್ಲೈಡ್ ಇನ್ ಅ ಸ್ಲೈಡ್ ಶೋ ವೀವ್ ಅಂತ ಕೊಟ್ಟಿದ್ದಾರೆ. ಮೌಸ್ ಬಟನ್, ಎಂಟರ್ ಕೀ, ಸ್ಪೇಸ್ ಕೀ, ಎಸ್ಕೇಪ್ ಕೀಲಿ ಅಂತ ಕೊಟ್ಟಿದ್ದಾರೆ. ದ ಮೌಸ್ ಬಟನ್, ದ ಎಂಟರ್ ಕೀ, ಸ್ಪೇಸ್ ಬಾರ್, ಎಸ್ಕೇಪ್ ಕೀ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಪೈಕಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ದ ಮೌಸ್ ಬಟನ್, ಎಂಟರ್ ಕೀ ಮತ್ತು ಸ್ಪೇಸ್ ಬಾರ್ ಮೂರೂ ಸಹ ಬರ್ತಕ್ಕಂಥದ್ದು. ಆ್ಯಂಡ್ ದ ಎಸ್ಕೇಪ್ ಕೀ ಇದರಿಂದ ಹೊರತಾಗಿರುತ್ತೆ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 ABC ಆಗಿರುತ್ತೆ.